ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೂ ವೆಲ್ಕಮ್ ಬ್ಯಾಕ್ ಟು ದಾನಿ ಅಂತ ಹೇಳ್ತಾ. ಸೊ ಇವತ್ತು ನನಗೆ ವೀಡಿಯೋ ಮಾಡೋಕೆ ಮನಸ್ಸು ಬಂದಿಲ್ಲ ರೀ. ಈಗ ಯಾಕಪ್ಪ ಅಂದ್ರೆ ನಮ್ಮ ಇಂಡಿಯಾದವ್ರು ಇಂಥ ಹೀನಾಯವಾಗಿ ಸೋಲ್ತಾರಂತ ನಾನು ಅಂದ್ಕೊಂಡಿದ್ದಿಲ್ಲ. ಸೊ ಯಾಕಪ್ಪ ಅಂತಂದ್ರೆ 76 ರನ್ನಲ್ಲಿ ಸೋತಾರಂತಂದ್ರೆ ಸಣ್ಣದಲ್ಲ ಅದು. ಅದು ಸೂಪರ್ ಏಟ್ ಹಂತದೊಳಗೆ 76 ರನ್ನಿಲೆ ಸೋಲಬಾರ್ದಾಗಿತ್ತು ರೀ. ಆ್ಯಕ್ಚುಲಿ ಸಮೀಪ ಬಂದು ಸೋತಿದ್ರೆ ನಾ ಏನು ಅಂತಿದ್ದಿಲ್ಲ. ಯಾಕಂದ್ರೆ 76 ರನ್ ಅನ್ನೋದು ಸ್ಟ್ರೈಕ್ ರೇಟಿಗೆ ಭಾಳ ಅಂದ್ರೆ ಭಾಳ ಹೊಡೆತು ಬೀಳುತ್ತೆ. ಸೊ ನೋಡ್ರಿ, ಇವತ್ತು ಏನು ಹೇಳ್ಬೇಕು, ನನಗೆ ವಿಚಿತ್ರ ಅನ್ಸಕತ್ಬಿಟ್ಟಿದೆ. ಇಂಡಿಯಾದ ಟೀಮು ನೋಡಿದ್ರೆ ಅಜೀಬ್ ಅನ್ಸಕತ್ತೈತಿ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಈಗ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಫೇಲ್, ಬಾಲಿಂಗ್ ಫೇಲ್, ಎಲ್ಲ ಫೇಲ್, ಫೀಲ್ಡಿಂಗ್ ಫೇಲ್, ಎಲ್ಲ ಫೇಲ್. ಸೊ ನೋಡ್ರಿ, ಟಾಸ್ ಆದ ಒಳ್ಳೆನೇ ಸೌತ್ ಆಫ್ರಿಕಾ ಟಾಸ್ ವಿನ್ ಆದ. ಸೊ ಸೌತ್ ಆಫ್ರಿಕಾ ಟಾಸ್ ವಿನ್ ಆದ್ಮ್ಯಾಗ ಅವ್ರು ಮಸ್ತ್ ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದಾರೆ. ಸೊ ಮಸ್ತ್ ಪ್ಲ್ಯಾನಿಂಗ್ ಮಾಡಿಕೊಂಡು ಇವ್ರಿಗೆ ಕಟ್ಟಿ ಹಾಕಬೇಕಂತಂದು ಪ್ಲ್ಯಾನಿಂಗ್ ಮಾಡ್ಕೊಂಡು ತಾವು ಫಸ್ಟಿಗೆ ಬ್ಯಾಟಿಂಗ್ ಇಳಿದ್ಬಿಟ್ರು ಅವ್ರು. ಸೊ ಬ್ಯಾಟಿಂಗ್ ಇಳಿದು ಸ್ಟಾರ್ಟಿಂಗ್ ಅವರು ಸ್ಟ್ರಗಲ್ ಮಾಡಿದರು. ಸ್ಟಾರ್ಟಿಂಗ್ 3 ವಿಕೆಟ್ ಅವರು ಭಾಳ ಜಲ್ದಿನೇ ಹೋಗ್ಯಾವ, ಪವರ್ ಪ್ಲೇದಾಗ ಹೋಗ್ಯಾವ, 20 ರನ್ ಒಳಗೆ ಹೋಗ್ಯಾವ. ಸೊ ಆಮೇಲೆ ಏನು ಬಂತಲ್ಲ ಪಾರ್ಟ್ನರ್ಶಿಪ್, 93 ರನ್ ಪಾರ್ಟ್ನರ್ಶಿಪ್, ಹೇಳೋಕ್ಕಾಗಲ್ಲ. ನಮ್ಮನೆ ಮಣ್ಣಗಂಡ ಪಾರ್ಟ್ನರ್ಶಿಪ್ ಬಂದೈತೆ ಅವ್ರದ್ದು. ಸೊ ಯಾರ್ಯಾರಪ್ಪ ಅಂತಂದ್ರೆ ಡೇವಿಡ್ ಮಿಲ್ಲರ್, ನಾನು ಬೆಳಗ್ಗೆ ವೀಡಿಯೋದಾಗ ಹೇಳಿ ನಿಮ್ಗೆ, ಡೇವಿಡ್ ಮಿಲ್ಲರ್ ಹೊಡಿತಾನೆ ಇವತ್ತು ಅಂತಂದು. ಆ್ಯಂಡ್ ಅದ್ರ ಜೋಡಿ ಡೆವಾಲ್ಡ್ ಬ್ರೇವಿಸ್ ಹೊಡಿತಾನೆ ಅಂತೇಳಿನಿ, ಕ್ರಿಸ್ಟನ್ ಸ್ಟಬ್ಸ್ ಹೊಡಿತಾನೆ ಅಂತೇಳಿನಿ. ಸೊ 3 ಮಂದಿ ಹೆವಿ ಹೊಡಿತಾರೆ ಅಂತೇಳಿನಿ. 3 ಮಂದಿ ನಿಂತು ಸೌತ್ ಆಫ್ರಿಕನ್ ಗೆಲ್ಸ್ಯಾರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಯಾಕಪ್ಪ ಅಂತಂದ್ರೆ ನೋಡ್ರಿ, ಡೆವಾಲ್ಡ್ ಬ್ರೇವಿಸ್ ಹಿಂಡಿ ಕಡಲೆ ಬ್ಯಾಟ್ರಿಂಗ್ ಆಡಿ 45 ರನ್ ಹೊಡೆದಾನ ಅವ್ರ ಟೀಮಿಗೆ. 3 6 3 4 ಎಂತೆಂಥವು ಬಿಗ್ 6. ಸೊ ಇವ್ರದ್ದು ಮ್ಯಾಚ್ ಗೆಲ್ಲಕ್ಕೆ ಕಾರಣನೇ ಯಾಕಂದ್ರೆ ಔಟ್ ಆಗುವಂಥ ಚಾನ್ಸಸ್ ಇದ್ದಾಗ ಕಂಟಿನ್ಯೂಸ್ ಆಗಿ ಆಡ್ಕೊತ ಹೋಗಿದ್ದ ಆ್ಯಂಡ್ ಡೇವಿಡ್ ಮಿಲ್ಲರ್ ಏನು ಮ್ಯಾಚ್ ರೀ ಅವನು 3 6 7 4 ಗೇಣಿ ಏನು ಹೇಳಕ್ಕೆ ಬರೋಲ್ಲ. ಗಿಲಿ ಬ್ಯಾಟಿಂಗ್ ಮಾಡ್ಯಾನ ಇವತ್ತವ. ಸೊ ಇವರಿಬ್ಬರು 93 ರನ್ ಹೊಡೆದ್ರೆ. ಸೊ ನೋಡ್ರಿ, ಬೆಳಿಗ್ಗೆ ಹೇಳ್ದಂಗೆ ಡೇವಿಡ್ ಮಿಲ್ಲರ್ನ ಹೊಡೆದಾನ ಇವತ್ತು. ಎಷ್ಟು 3 6 7 4 ಕಿಂಡಿ ಕಡಲ್ಲಿ ಬ್ಯಾಟಿಂಗ್ ಮಾಡಿ ಕೇಸಿ 35 ಬಾಲಿಗೆ 63 ರನ್ ಹೊಡೆದಾನ. ಹತ್ತತ್ರ 180 ಸ್ಟ್ರೈಕ್ ರೇಟ್ ಅದು. ಸೊ ಅಂಥದ್ರೊಳಗೆ ವಿಕೆಟ್ ಹೊಂಟ ಟೈಮ್ನೊಳಗೆ ಪಾರ್ಟ್ನರ್ಶಿಪ್, ಅದು ಡೆವಾಲ್ಡ್ ಬ್ರೇವಿಸಿನ ಇಟ್ಕೊಂಡು ಪಾರ್ಟ್ನರ್ಶಿಪ್ ಮಾಡಿ ಕೇಸಿ ಗಿಲಿ ಬ್ಯಾಟಿಂಗ್ ಮಾಡ್ಯಾನ. ಮಸ್ತ್ ಹೇಳೋಕ್ಕಾಗವಲ್ಲ, ಅಷ್ಟು ಮಸ್ತ್ ಬ್ಯಾಟಿಂಗ್ ಮಾಡ್ಯಾರ. ಸೊ ಅದಾದ್ಮ್ಯಾಗ ಇವ್ರದ್ದು ಪಾರ್ಟ್ನರ್ಶಿಪ್ ಮುರಿದ ಮ್ಯಾಗ ಯಾರು ಅಂದರೆ ಕ್ರಿಸ್ಟನ್ ಸ್ಟಬ್ಸ್, ಹೇಳೋಕ್ಕಾಗಲ್ಲ, ಅವನು ಮಸ್ತ್ ಬ್ಯಾಟಿಂಗ್ ಆಡಿದ. ಆಮೇಲೆ ಟೀಮ್ ಕೊಲ್ಯಾಪ್ಸ್ ಆತವ್ರು. ಸೊ ಕ್ರಿಸ್ಟನ್ ಸ್ಟಬ್ಸ್ನು ಚಲೋತ್ನೇ ಹೊಡೆದಾನೆ. ಯಾಕಂದ್ರೆ ಅವನು 44 ರನ್ ಹೊಡೆದಾನೆ, 24 ಬಾಲಿ 44 ರನ್ ಹಿಂಡಿ ಕಡಲ್ಲಿ ಬ್ಯಾಟಿಂಗ್ ಮಾಡ್ಯಾನ. ಅವನು 3 6 1 4 ಹೊಡೆದಾನ. ಸೊ ಇವ್ರು ನೋಡ್ರಿ, ಸೊ ಟೋಟಲಾಗಿ 187 ರನ್ ಹೊಡೆದ್ರು. ಯಾರು ಸೌತ್ ಆಫ್ರಿಕಾದವ್ರು ಹೊಡೆದ್ರು. ಸೊ ಇಂಡಿಯಾದವ್ರು 188 ರನ್ ಚೇಸ್ ಮಾಡಕ್ಕೆ ಬಂದಾರ ಈಗ. ಸೊ ಚೇಸ್ ಅಂದ್ರೆ ಹೆಂಗೆ ಇರ್ಬೇಕು ಇವ್ರು? ಸ್ಟಾರ್ಟಿಂಗ್ ಸ್ವಲ್ಪ ಅವಕಾಶ ನೋಡ್ಕೊತ ಹೊಡೆದ್ರಪ್ಪ ಅಂದ್ರೆ ಎಲ್ಲ ಆಗುತ್ತೆ. ಸೊ ಇವ್ರು ಅಭಿಷೇಕ್ ಶರ್ಮನ ವಿಕೆಟ್ ತೆಗಿಬೇಕಂತಾನೆ ಆ್ಯಡನ್ ಮಾರ್ಕರ್ ಪ್ಲ್ಯಾನ್ ಇಟ್ಕೊಂಡು ಬಂದಾನ. ಸೊ ಅವನ ಫಸ್ಟ್ ಓವರ್ನೊಳಗೆ ವಿಕೆಟ್ ತೆಗಿತಾನಂತ ಅಂದ್ಕೊಂಡಿದ್ವಿ. ಸೊ ಅಭಿಷೇಕ್ ಶರ್ಮಾ ಬಲಿ ಆಗುವಂಥ ಟೈಮ್ ಒಳಗೆ ಇಶಾನ್ ಕಿಶನ್ ಬಲಿ ಆಗ್ಬಿಟ್ರಿ. ಏನು ಮಾಡೋಕ್ಕಾಗಲ್ಲ. ಸೊ ಇಶಾನ್ ಕಿಶನ್ ಕಂಟಿನ್ಯೂ ಆಡ್ತಾನಂತ ನಾವು ಅಂದ್ಕೊಂಡಿದ್ವಿ. ಸೊ ಇವತ್ತಿನ ಮ್ಯಾಚ್ ಒಳಗೆ ಮಾತ್ರ ಅವ ಕೈ ಕೊಟ್ಟ. ಸೊ ನಾ ಹೇಳ್ದಂಗೆ ನಮ್ಮ ಇಂಡಿಯಾದವ್ರು ಇಷ್ಟು ಮ್ಯಾಚ್ ಗೆದ್ರೂ ಒಬ್ರು ಆಡ್ಯಾರ. ಎಲ್ಲರೂ ಆಡಿದ್ದು ಪರ್ಫಾರ್ಮೆನ್ಸ್ ಇತಿಹಾಸನೇ ಇಲ್ಲ. ಯಾಕಂದ್ರೆ ಇವ್ರು ಆಡ್ಕೊತ ಬಂದಿದ್ದು ಹಂಗೈತಿ. ಸೊ ಇಶಾನ್ ಕಿಶನ್ನು ಅವನು 2 ಬಾಲು ನೋಡಿದ, 3ನೇ ಬಾಲ್ ಹೊಡ್ಯಾಕೆ ಹೋಗಿ ಇವ್ರದ್ದು ಇಂಟೆನ್ಷನ್ ಏನಪ್ಪ ಅಂದ್ರೆ ಹೊಡೆದ ತೊಗೋಬೇಕು ನಾ ರನ್. ಸೊ 6 ಹೊಡೆದ ನಾ ರನ್ ತೊಗೋಬೇಕು, 4 ಹೊಡೆದ ನಾ ರನ್ ತೊಗೋಬೇಕು. ಸ್ಟಾರ್ಟಿಂಗ್ ರನ್ ನಾ 6 4ನಾಗ ತೊಗೋಬೇಕು ಅನ್ನೋದು ಆಸೆ ಐತಿ. ಸೊ ಇಂಡಿಯನ್ ಟೀಮ್ನಾಗ ಹಂಗೆ ಥರ ಇದ್ರಪ್ಪ ಅಂದ್ರೆ ನಡೆಯಂಗಿಲ್ಲ. ಎಷ್ಟು ದಿವಸ ಅಂದ್ರೆ ಸ್ವಲ್ಪ ದಿವ್ಸ ನಡೀತಾರೆ, ಭಾಳ ದಿವ್ಸ ನಡೆಯಂಗಿಲ್ಲ. ಬರ್ಬರ್ತಾ ಇವ್ರದೆಲ್ಲ ಕ್ರೇಜ್ ಸಮಕ್ಕೂ ಕಮ್ಮಿ ಆಗುಂತೈತಿ. ಸೊ ಇಶಾನ್ ಕಿಶನ್ ಔಟ್ ಆದ, ಏನೋ 1 ವಿಕೆಟ್ ಅಕಸ್ಮಾತಾಗಿ ಔಟ್ ಆತಂದ್ರೆ ಔಟ್ ಆದ್ರೆ ಅನ್ಬೋದು. ಸೊ ಅಭಿಷೇಕ್ ಶರ್ಮಾ ಈ ಸೀಸನ್ ಇವತ್ತರ ಮ್ಯಾಚ್ ನಾವು ಸೆಂಚುರಿ ಬೇಡ, ಹಾಫ್ ಸೆಂಚುರಿ ಹೊಡಿತಾನ, ಎಲ್ಲ ನಿಂತು ಮ್ಯಾಚ್ ಒಂದು ದಂಡಿಗೆ ರಾಸ್ತಾನಂತ ನಾವು ಮಾಡಿದ್ವಿ. ಸೊ ಅವನು 2 6 1 4 ಅಷ್ಟೇ, 16 ರನ್ ಹೊಡೆದ ಕೇಸಿ ಅವನು ಔಟ್ ಆಗ್ಬಿಟ್ಟ. ಸೊ ಏನು ಹೇಳೋಕ್ಕಾಗವಲ್ದು. ಸೊ ಅವನು ಔಟ್ ಆದ. ಆಮೇಲೆ ನಮ್ಮ ಸೂರ್ಯಕುಮಾರ್ ಯಾದವ್ ಏನಂತೆ ಅವನು ಮತ್ತೆ ಕ್ಯಾಚ್ ಆದ. ಸೊ ತಿಲಕ್ ವರ್ಮಂದು ಕೀಪಿಂಗ್ ಕ್ಯಾಚ್ ಹೇಳೋಕ್ಕಾಗಲ್ಲ, ಅದನ್ನು ಔಟ್ ಆತ. ಸೊ ಅಲ್ಲಿಂದ ವಾಷಿಂಗ್ಟನ್ ಸುಂದರ್ ಬಂದ, ಅವನು ಔಟ್ ಆದ. ಸೊ ಅಲ್ಲಿ ಬಂದಿದ್ದ ಹಾರ್ದಿಕ್ ಪಾಂಡ್ಯ. ಸೊ ವಾಷಿಂಗ್ಟನ್ ಸುಂದರ್ ಔಟಾಗಿಂದ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಚಲೋ ಆಡಕುಂತಿದ್ರು. ಬಟ್ ಹಿಂಗೆ ಆಡ್ಕೊತ ಹೋಗಿದ್ರಿತ್ತ. ಸೊ ಅವರು ಹಾರ್ದಿಕ್ ಪಾಂಡ್ಯ 1 6 ಹೊಡೆದು ನೆಕ್ಸ್ಟ್ ಬಾಲಿಗೆ ಅವನು 6 ಹೊಡ್ಯಕ್ಕೆ ಹೋದ, ಬೌಂಡ್ರಿ ಏರಿಗೆ ಔಟ್ ಆದ. ಇವತ್ತು ನೋಡ್ರಿ ಟೋಟಲಾಗಿ ಏನೂ ಹೇಳೋಕ್ಕಾಗವಲ್ದು. ಸೊ ನೆಕ್ಸ್ಟ್ ಬ್ಯಾಟಿಂಗ್ ಬಂದಿದ್ದ ಶಿವಮ್ ದುಬೆ ಮಾತ್ರ ಗಿಲಿ ಬ್ಯಾಟಿಂಗ್ ಮಾಡಿದ. ಯಾಕಪ್ಪ ಅಂದ್ರೆ ನಮ್ಮ ಇಂಡಿಯಾ ಒಂದು ಸ್ವಲ್ಪ ಸ್ಕೋರ್ 100 ರನ್ ದಾಟಕ್ಕೆ ಕಾರಣನ ಶಿವಮ್ ದುಬೆ ಎಲ್ಲ ಮ್ಯಾಚ್ನಾಗೂ ಆಡ್ತಾನೆ. ಯಾಕಪ್ಪ ಅಂದ್ರೆ ಅಂಥ ಫಿನಿಷರ್ ಅದ, ನಾವು ಅಂಥ ಫಿನಿಷರ್ನ ನಾವು ಇಟ್ಕೊಂಡಿವಿ, ಚಲೋ ಆಡಕತ್ತಾನ. ಸೊ 44 ರನ್ ಹೊಡೆದಾನ, ಕಿಂಡಿ ಕಡಲ್ಲಿ ಬ್ಯಾಟಿಂಗ್ ಮಾಡ್ಯಾನ. ಸೊ ನೋಡ್ರಿ, ನಮಗೆ
ರಿಂಕು ಸಿಂಗ್ನು ಇವತ್ತು ಆಡಿಲ್ಲ. ಆಮೇಲೆ ಅಕ್ಷರ್ ಪಟೇಲ್ ಹೇಳಿದ್ದೀನಿ, ಅಕ್ಷರ್ ಪಟೇಲ್ನ ಹಾಕೋರಿ ಆ್ಯಂಡ್ ಅವತ್ತು ಚಲೋ ಆಡ್ತಾನೆ, ಬ್ಯಾಟಿಂಗ್ ಲೈನಪ್ದಾಗ ಬರ್ತಂತ, ಏನೂ ಆಗಲಿಲ್ಲ. ಸೊ ಇವತ್ತು ಮಾತ್ರ ಟೀಮ್ ಇಂಡಿಯಾ ಸೋತು ಬಿಟ್ಟೈತಿ, 76 ರನ್ಲೇ ಸೋತೈತಿ. ನೆಕ್ಸ್ಟ್ ವೆಸ್ಟ್ ಇಂಡೀಸ್ ಜೋಡಿ ಐತಿ ಆ್ಯಂಡ್ ಜಿಂಬಾಬ್ವೆ ಜೋಡಿ ಐತಿ. ಸೊ ಇವರು T20 ವಿಶ್ವಕಪ್ ಒಳಗೆ ಕಪ್ ಗೆಲ್ಲಬೇಕಪ್ಪ ಅಂದ್ರೆ ಇವು 2 ಟೀಮಿನ ಜೋಡಿ ಗೆಲ್ಲೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ ಈಗ. ಸೊ ಇವ್ರು ಗೆಲ್ಲಬೇಕಾದಂಥ ಒತ್ತಡ ಅಲ್ಲ, ಪೂರಾ ಗೆದ್ರೆ ಒಳಗಿರ್ತಾರೆ, ಇಲ್ಲಿಕಂದ್ರೆ ಹೊರಗಿರ್ತಾರೆ. ಸೊ ಹೇಳೋಕ್ಕಾಗಲ್ಲ ಏನು ಮ್ಯಾಚ್ ಆಗುತ್ತೆ ಅನ್ನೋದು. ಸೊ ನೆಕ್ಸ್ಟ್ ವೆಸ್ಟ್ ಇಂಡೀಸ್ ಜೋಡಿ ಮ್ಯಾಚ್ ಐತಿ ಆ್ಯಂಡ್ ಒಂದು ಮ್ಯಾಚ್ ಹೋದ್ರೆ ಏನೋ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಅದಕ್ಕೆ ಇಂಡಿಯಾಗೆ ಸಪೋರ್ಟ್ ಮಾಡೋಣ. ನಮಸ್ಕಾರ, ಎಲ್ಲ ದೊಡ್ಡ ಬಂದಿ ಅಷ್ಟೇ.